ಇನ್ನೇನು ಯುಗಾದಿ ಹಬ್ಬ ಬಂದೇ ಬಿಡ್ತು. ಯುಗಾದಿ ಅಂದ್ರೇನೆ ಎಲ್ರ ಮನೇಲೂ ತಪ್ಪದಿರ ಮಾಡೋದೇನೆ ಹೋಳಿಗೆ. ಹೋಳಿಗೆ ಅಗಲವಾಗಿ, ತೆಳುವಾಗಿ, ಸಾಫ್ಟ್ ಆಗಿತ್ತು ಅಂದ್ರೆ ತಿನ್ನೋದಕ್ಕೆ ತುಂಬಾನೇ ರುಚಿಯಾಗಿರುತ್ತೆ. ನನಗೆ ಬೇಳೆ ಹೋಳಿಗೆ ಅಂದ್ರೆ ತುಂಬಾನೇ ಇಷ್ಟ. ಇವತ್ತು ಕಡಲೆಬೇಳೆ ಹೋಳಿಗೆನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ 1/4 ಕೆಜಿಯಷ್ಟು ಕಡಲೆಬೇಳೆನ 3 ಸಾರಿ ಚೆನ್ನಾಗಿ ತೊಳೆದು 3 ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಂಡು 4 ವಿಜಿಲ್ ಬರ್ಸ್ಕೊಳ್ತಾ ಇದ್ದೀನಿ. ಈಗ ಕಣಕನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅರ್ಧ ಕೆಜಿಯಷ್ಟು ಮೈದಾ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಚಿಟಿಕೆ ಅರಿಶಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡಷ್ಟು ಕಣಕ ತುಂಬ ಚೆನ್ನಾಗಾಗುತ್ತೆ, ಹೋಳಿಗೆ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡು ಒಂದು ಅರ್ಧ ಗಂಟೆ ನೆನೆಯೋದಕ್ಕೆ ಇಡ್ತಿದ್ದೀನಿ. ಈಗ ಕುಕ್ಕರ್ ವಿಜಿಲ್ ಬಂದಿದೆ. ಈಗ ಬೇಳೆ ಹೇಗೆ ಬೆಂದಿದೆ ನೋಡೋಣ. ಬೇಳೆ ಚೆನ್ನಾಗಿ ಬೆಂದಿದೆ. ಈಗ ಬೇಳೆನೆಲ್ಲ ಬಸ್ಕೊಳ್ತಾ ಇದ್ದೀನಿ. ಈಗ ಪ್ಯಾನ್ಗೆ 1.5 ಕಪ್ಪಷ್ಟು ನಾನಿಲ್ಲಿ ಬೆಲ್ಲನ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಬೆಲ್ಲನ ಕರಗಿಸ್ಕೊಂಡಿದ್ದೀನಿ. ಈಗ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ. ಈಗ ಬೆಲ್ಲನ ಕೂಡ ಸೋಸ್ಕೊಳ್ತಾ ಇದ್ದೀನಿ. ಈಗ ಅದೇ ಪ್ಯಾನ್ಗೆ ಈ ಬೆಲ್ಲದ ಪಾಕನ ಹಾಕ್ಕೊಂಡು ಇದಕ್ಕೆ ಬಸ್ತಿಟ್ಕೊಂಡಿರುವಂಥ ಬೇಳೆನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಬೇಳೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ತಿರುಗಿಸ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ 1 ಟೀ ಸ್ಪೂನ್ ಅಷ್ಟು ಏಲಕ್ಕಿ ಪುಡಿ, ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ಹೂರ್ಣ ಕೂಡ ರೆಡಿ ಆಗಿದೆ. ನೋಡ್ಬೋದು ನೀವು ಬೇಳೆ ಎಷ್ಟು ಚೆನ್ನಾಗಿ ಬೆಂದೋಗಿದೆ ಅಂಥೇಳಿ. ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ಪಲ್ಸ್ ಮಾಡಿಕೊಂಡ್ರೆ ಸಾಕು, ಹೂರ್ಣ ರೆಡಿ ಆಗುತ್ತೆ. ನಾವು ತುಂಬ ನುಣ್ಣಗೆ ಮಾಡ್ಕೊಳ್ಳಲ್ಲ, ಸ್ವಲ್ಪ ಬೇಳೆ ತರಿಯಾಗಿರಬೇಕು ಹೋಳಿಗೆನಲ್ಲಿ, ಹಾಗಾಗಿ ಹದಕ್ಕೆ ಮಾಡ್ಕೊಂಡಿದ್ದೀನಿ. ಈಗ ಕಣಕ ಕೂಡ ಚೆನ್ನಾಗಿ ನೆಂದಿದೆ. ಕಣಕ ಚೆನ್ನಾಗಿ ನೆಂದಷ್ಟು ಹೋಳಿಗೆ ಕೂಡ ತುಂಬಾನೇ ಮೃದುವಾಗಿ ಬರುತ್ತೆ. ಇವತ್ತು ನಾನು ಹೋಳಿಗೆ ಮಾಡೋದಕ್ಕೆ ರೋಟಿ ಪ್ರೆಸ್ ಮೇಕರ್ನ ಯೂಸ್ ಮಾಡ್ತಾ ಇದ್ದೀನಿ. ಹಬ್ಬದ ದಿನಗಳಲ್ಲಿ ಹೋಳಿಗೆ ತಟ್ಟೋದ್ರಲ್ಲೇ ಸಮಯ ಹೊರಟೋಗ್ಬಿಡುತ್ತೆ. ಇದೊಂದು ರೋಟಿ ಪ್ರೆಸ್ ಮೇಕರ್ ಇತ್ತು ಅಂದ್ರೆ ನಿಮಿಷಗಳಲ್ಲಿ ಹೋಳಿಗೆಗಳನ್ನ ಮಾಡಿ ಹಾಕ್ಬಿಡ್ಬೋದು. ನಾವು ಕೈಯಲ್ಲಿ ತಟ್ಟು ಮಾಡಿದ್ರು ಇಷ್ಟು ತೆಳುವಾಗಿ ಬರಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ಹೋಳಿಗೆ ಮಾಡಕ್ ಬರಲ್ಲ ಅನ್ನೋವಂಥವ್ರು ಕೂಡ ಇದೊಂದು ಪ್ರಾಡಕ್ಟ್ ಇದ್ರೆ ನಿಮಿಷಗಳಲ್ಲಿ ಹೋಳಿಗೆ ಮಾಡ್ತಾರೆ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಹೋಳಿಗೆ ಬಂತು ಅಂತೇಳಿ. ಇದರಲ್ಲಿ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಜೋಳದ ರೊಟ್ಟಿ, ಹೋಳಿಗೆ, ಕಜ್ಜಾಯ, ಹಾಗೆ ಹಪ್ಪಳ, ಸಂಡಿಗೆ ಪ್ರತಿಯೊಂದು ಕೂಡ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಹೋಳಿಗೆ ಉಬ್ಬಿ ಬರ್ತಾ ಇದೆ. ಹಬ್ಬದ ದಿನ ಮನೆಯಲ್ಲಿ ಇರಲೇಬೇಕಾದಂಥ ಪ್ರಾಡಕ್ಟ್ ಇದು. ಪ್ರಾಡಕ್ಟ್ ಅಂತೂ ತುಂಬಾ ಚೆನ್ನಾಗಿದೆ. ನಿಮ್ಗೇನಾದರೂ ಪ್ರಾಡಕ್ಟ್ ಬೈ ಮಾಡೋ ಇಂಟ್ರೆಸ್ಟ್ ಇದ್ದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ಲಿಂಕ್ ಸೆಂಡ್ ಮಾಡ್ತೀನಿ. ಬಿಸಿ ಬಿಸಿಯಾಗಿರುವಂಥ ಬೇಳೆ ಹೋಳಿಗೆ ರೆಡಿ ಆಗಿದೆ. ಖಂಡಿತ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.